ಎಷ್ಟಾಯಿತು? ಅಯ್ಯೋ ಟೈಮೇ ಗೊತ್ತಾಯ್ತಿಲ್ವಲ್ಲ. ಕಾಳ ಕುಲ್ಸೋಕೆ ಇಲ್ಲೇ ನಿಂತವಳು ತಾಳಿ ಕೇಳದ ಟೈಮ್ ಎಷ್ಟವ ಅಂತ. ನಮ್ಮನೆ ಗಡಿಯಾರ ನಿಂತೋಗ್ಬಿಟ್ಟು ಗೋಳುಕೊನ ನಮಗೆ ತಕಬಾ ಅಂತೀನಿ. ನಮ್ಮ ಮನೆಯವನ ಒಂದು ಗಡಿಯಾರ ತರಕ್ಕೆ ನಳ್ತಾನೆ. ಎಂಥದ್ದು ಹಳೆ ಗಡಿಯಾರ ತಂದು ನ್ಯಾತಾಕಿ ಸರಿಯಾಗಿ ಒಂದೊಂದು ವಾರಕ್ಕೆ ಕೆಟ್ಟೋಯ್ತಾ ಇರ್ತದೆ. ತಗೋ ಎಷ್ಟು ಸಲ ಥರ ನಾಟ್ಕೋವೆ. ಏನು ಮಾಡ್ತಾ ಇದೀಯವ? ಏನೂ ಇಲ್ಲ ಕಣಮ್ಮ, ಸುಮ್ಮನೆ ನಿಂತಿದೆ. ಯಾಕಮ್ಮ? ಬನ್ನಿ ಈ ಕಡೆಗೆ. ಬಂದೆ ಕಣವ ಬಂದೆ. ನಿಮ್ಮ ಅತ್ತೆ ಎಲ್ಲೋದ್ಲು? ಅಯ್ಯೋ ಅಮ್ಮ ನಮ್ಮ ಅತ್ತೆ ಹೊಲ್ತಕ್ಕೆ ಹೋಗಿರ್ಬೇಕು ಕಂದ್ರಮ್ಮ. ಏನು ಹೇಳಿಲ್ಲ ಎಲ್ಗೋಯ್ತೀನಿ ಅಂತ. ಹೊಲ್ತಕ್ಕೆ ಹೋಗಿರ್ಬೇಕೇನೋ. ಏನು ಹೇಳ್ಬಿಟ್ಟು ಹೋಯ್ಕಿಲ್ವ ನಿಮ್ಮ ಅತ್ತೆ ಇಂಥ ತಗೋಯ್ತೀನಿ ಎಲ್ಗೋಯ್ತೀನಿ ಅಂತ? ಇಲ್ಲ ಕಣಮ್ಮ, ಅವ್ರು ಎಲ್ಗೋದ್ರು ಹೇಳಕ್ಕಿಲ್ಲ, ಸುಮ್ಮನೆ ಕಡ್ದೊಯ್ತಾರೆ. ಗೊತ್ತಾಯ್ಕಿಲ್ಲ ಕಣಮ್ಮ ನಂಗೆ ಎಲ್ಲೋಯ್ತಾರೆ ಎಲ್ಲಿ ಬರ್ತಾರೆ ಅಂತ. ಅವ್ರು ಬಂದಾದ್ಮೇಲೆ ಗೊತ್ತಾಗೋದು. ಅದುವೇ ಹೇಳಿದ್ರೆ ಮಾತ್ರ ನಮ್ಮ ಅವನ ಜೊತೆ ಹೇಳ್ತಿರ್ತಾರಲ್ಲ ಆಗ ಗೊತ್ತಾಯ್ತದೆ. ಇಲ್ಲಾಂದರೆ ಗೊತ್ತಾಯ್ಕಿಲ್ಲ ಕಣಮ್ಮ. ಹೋಗ್ಲಿ ಬಿಡು, ನೀನೇನು ಮಾಡಿ ಹೇಳ್ದೆ ಹೋದ್ರೆ ಇರ್ತಾಳೆ. ಅಯ್ಯೋ ಮಗ ಟೈಮ್ ಎಷ್ಟು ಮಗ? ಅಮ್ಮ ಟೈಮು ಆಲೆಯ 3 ಗಂಟೆ ಆಗಿತ್ತು ಕಣಮ್ಮ. 3 ಕಾಲೇನೋ ಇವಾಗ. ಯಾಕ್ರಮ್ಮ ನಿಮ್ಮನೆ ಗಡಿಯಾರ ಇಲ್ವಾ? ಐತೆ ಕಣ್ಮಗ, ನಮ್ಮನೆ ಗಡಿಯಾರ ಐತೆ. ಕೆಟ್ಟೋಗದೆ ಕಣ್ಮಗ. ಅಯ್ಯೋ ನಮ್ಮ ಮನೆಯವನು ಒಳ್ಳೆ ಹಳೆ ಗಡಿಯಾರ ತಂದು ಹಾಕವನೆ. ಸರಿ ಇಲ್ಲ ಗಡಿಯಾರ ಕಣ್ಮಗ. ಸಲ್ಲ ಒಂದು ವಾರದಲ್ಲಿ ತಂದು ಹಾಕಿವ್ನಿ. ಸಲ್ಲು ಸರಿ ಇಲ್ಲ ಅನ್ನೋಕ್ಕೆ. ನಾನು ಇಷ್ಟಿಗೆ ಗಡಿಯಾರನೇ ಸರಿ ಇಲ್ಲ ಕಣ್ಮಗ. ಎಷ್ಟಂತ ಸಲ್ ತಂದಾಕ ನಾನು ಅದಕ್ಕೆ ಈ ಸಲ ಸುಮ್ಮನೆ ಹಾಕಿವ್ನಿ. ಕಣಮ್ಮ ಗಡಿಯಾರ ಸರಿ ಇಲ್ಲ ಅಂದ್ರೂ ಸರಿಯಾಗಿ ಸಲ್ಲು ವರ್ಕ್ ಆಯ್ಕಿಲ್ವಂತೆ. ತಗೊಬನ್ನಿ ಚೆನ್ನಾಗಿರೋದ ಒಂದು 500-600 ರೂಪಾಯಿದ. ಕಣವ ತಗೊಬರ್ಬೇಕು. ಆ ಕಡೆಗೆ ಹೋದ್ರೆ ಸಾಲಿಗ್ರಾಮಕ್ಕೆ ಹೋದ್ರೆ ತರಬೇಕು. ಮಗ ನೀನು ಸಾಲಿಗ್ರಾಮಕ್ಕೆ ಹೋದಿಯಾ? ಹ್ಞೂ ಕಣಮ್ಮ ನೋಡ್ತೀನಿ. ಇನ್ನೊಂದು ವಾರಕ್ಕೆ ಹೋಗ್ಬೇಕು. ಹೋದಾಗ ಹೇಳ್ತೀನಿ ಬಿಡಿ. ಅಯ್ಯೋ ತಾಡಿಯವ ದುಡ್ಡು ಕೊಟ್ಬಿಡ್ತೀನಿ. ಹೋದಾಗ ತರುವೆ ದುಡ್ಡು ಕೊಡ್ತೀನಿ. ಇನ್ನೊಂದ್ಸಲ ನೀನು ಯಾವಾಗ ಓದಿಯೋ ಯಾವಾಗ ಬಿಟ್ಟಿಯೋ ನನಗೇನು ಗೊತ್ತಾಗದ? ನಮ್ಮ ಮನೆ ತಕ್ಕೆ ನೀನು ಬಂದೀಯಾ? ಅಮ್ಮ ನಾನು ಇರೋ ದುಡ್ಡನ್ನು ತರ್ತೀನಿ. ನನ್ನ ಹತ್ರ ಐತೆ ಸ್ವಲ್ಪ ತಂದು ಕೊಡ್ತೀನಿ. ಹೋದಾಗ ಆಮೇಕಿನ ಬೇಕಾದ್ರೆ ಕೊಡೋರಿ. ಹಾಗೆ ಮಾಡು ಮಗ. ಹಂಗಾದ್ರೆ ತಗೊಬಾ ಚೆನ್ನಾಗಿರೋದ್ನೆಯ. 500 ರೂಪಾಯಿ ಆದ್ರೂ ಪರವಾಗಿಲ್ಲ, ತಗೊಬಾ ನಾನು ಕೊಡ್ತೀನಿ ನಿಂಗೆ. ಸರಿ ಕಂದ್ರಮ್ಮ ಆಯಿತು. ಬನ್ನಿ ಕಾಫಿ ಕೊಡಿಸ್ಕೊಡ್ತೀನಿ ಕುಡಿವ್ರಿ. ಬೇಡ ಕಣವ. ಅಯ್ಯೋ ಗ್ಯಾಸ್ಟಿಕ್ಕು ಕಾಫಿ ಟೀ ಎಲ್ಲನೂ ಬಿಟ್ಬಿಟ್ಟಿನ ಕಣ್ಮಗ. ಆಯ್ಕಿಲ್ಲ ಊಟ ಸೇರಕ್ಕಿಲ್ಲ ಕುಡಿತಾ ಕುತ್ಕೊಂಡ್ರೆ. ಕಣಮ್ಮ ಟೀ ಕಾಫಿ ಒಳ್ಳೇದಲ್ಲ, ಆದ್ರೂ ಏನು ಕುಡಿತಾರೆ. ಅಯ್ಯೋ ನಮ್ಮ ಅವ್ವನು ನಮ್ಮ ಅಪ್ಪನೂ ಊರಲ್ಲಿ ಅಮ್ಮ ಒಸಿವನ್ ಕುಡಿಯೋಕ್ಕಿಲ್ಲ ಕಣಮ್ಮ. ನಾವು ಬೇಡ ಅಂತ ಹೇಳ್ತೀವಿ. ನಾನು ಅಷ್ಟೇ ನಮ್ಮ ಅಕ್ಕನೂ ಅಷ್ಟೇ. ಏನು ಹೇಳಿದ್ರು ಕೇಳೋಕ್ಕಿಲ್ಲ. ಚಟ ಕುಡಿಲೇಬೇಕಂತವ್ರಿಗೆ ಕುಡೀರಿ ಅಂತೀನಿ. ಅಭ್ಯಾಸ ಕಣ್ಮಗ. ನಾವೇ ನಿಮ್ಮ ಅವ್ವ ಅಪ್ಪಗಿಂತ ಹೆಚ್ಚಾಗಿ ಕುಡಿಯೋವು. ಈಗ ಬಿಟ್ಬಿಟ್ಟು ಆಯ್ಕಿಲ್ಲ. ವಯಸ್ಸಾಯ್ತಾ. ಅಯ್ಯೋ ಗ್ಯಾಸ್ಟಿಕ್ ಬಂದರೆ ನನ್ನ ಆಸ್ಪತ್ರೆ ಕರ್ಕೊ ಹೋಗೋರಿ ಯಾರ ಮಗ? ಅಮ್ಮ ನಿಮ್ಮ ಮಕ್ಳು ಕರ್ಕೊ ಹೋಯ್ಕಿಲ್ವಾ? ನಿಮಗೆ ಮಕ್ಳವೇ ಅಲ್ವಮ್ಮ? ಅಯ್ಯೋ ಅವೇಕನವ ಇಲ್ವಾ? 2 ಗಂಡ ಐಕ್ಳು ಮದುವೆ ಆಗ್ಬಿಟ್ಟಿಲ್ವವ? ಮದುವೆನೂ ಮಾಡೀನಿ 2ಗೂ. ಮೊಮ್ಮಕ್ಕಳು ಅವೇಕನವ ಇಬ್ರಿಗೂ 2 ಮತ್ತು ಅವ್ರು ತೋರ್ಸಕ್ಕಿಲ್ವಮ್ಮ ಆಸ್ಪತ್ರೆಗೆ? ಯಾಕವ ನಮ್ಮಿಂದ ಯಾಕೆ ಅವ್ರಿಗೆ ಹಿಂಸೆ ಕರೆಯೋದು? ಅಯ್ಯೋ ಅದೈತೆ ಇದೈತೆ ಕಣವ ಹಂಗೆ ಅಂತಾರೆ. ತೋರ್ಕೊಳ್ಳೋದು ನಮ್ಮನ್ನು ನಾವು ಯಾಕೆ ಹಿಂಸೆ ಕೊಡ್ಬೇಕಲ್ವಾ? ಸರಿ ಕಣಮ್ಮ ಹೋಗು. ಅದೇನು ಮಾಡೋಗು. ಅಯ್ಯೋ ನಿಮ್ಮ ಅತ್ತೆ ಬಂದಿನ್ಬಿಟ್ಟಳು. ಅಯ್ಯೋ ಹಿಂಗೆ ಮಾತಾಡಿದ್ರು ಕಷ್ಟ ಕಣವ. ಅತ್ತೆ ಮನೆ ಸೊಸೆ ಜೊತೆ ಏನು ಹೇಳ್ಕೊಡ್ಲಿಲ್ಲ ಅಂದ್ರೂ ಹೇಳ್ಕೊಡ್ತಾರೆ ಅಂತ ತಿಳ್ಕೊತಾರೆ. ಯಾಕೆ ಅಲ್ವಾ? ಹೋಗೋದೇನು ನೋಡ್ಕೋಗಿ ಮಗಳೇ. ಸರಿ ಕಣಮ್ಮ ಒಂಚೂರು ಪಾತ್ರೆವೇ ಬೆಳಗ್ಗೆ ಮಾಡಕ್ತೀನಿ. ಮಾಡೋಗು ಮತ್ತೆ ನಿಮ್ಮ ಅತ್ತೆ ಬರೋಷ್ಟೊತ್ತಿಗೆ ಮಾಡ್ಕೊ. ಬಂದು ಕುಣಗಿಂದಳು. ಎಲ್ಲೋದ ಜಯಣ್ಣ? ಹೊಲ್ತಕ್ಕೆ ಬಾಲ ಅಂದಿವ್ನಿ. ಒಂಚೂರು ಪಂಪ್ ಸೆಟ್ ಆನ್ ಮಾಡ್ಕೊಂಡು ನೀರು ಹಾಯ್ಸಲ ಅಂತ. ಹೊಲ ತಿರ್ಗಿ ನೋಡೋಕ್ಕಿಲ್ಲ ನನ್ನ ಮಗ. ಒಳ್ಳೆ ನನ್ನ ಹುಡ್ಗ ಮಾಡ್ಕೊಬಿಟ್ಟವನೆ. ಕೆಲಸ ಮಾಡ್ತಾನೆ. ನಮ್ಮಪ್ಪ ಹೋಗ್ದೇವ್ರು ಹಾಯ್ಸ್ತಾನೆ ಅಂತ ಗೊತ್ತು ನನ್ನ ಮಗನಿಗೆ. ಏನು ಮಾಡಾನೆ? ಇಷ್ಟು ಚೆನ್ನಾಗಿ ಬಂದ ಜೋಳ ಬಿಡೋಕ್ಕೂ ಆಯ್ತಲ್ಲ, ಸುಮ್ಮನಿರೋಕ್ಕೂ ಆಯ್ತಲ್ಲ, ಹಂಗೆ ಆಗದ ಸ್ಥಿತಿ. ಹೊಲ್ತಕ್ಕೆ ಹೋಯ್ತೀನಿ ಪಪ್ಪ ಅಂದ್ಬಿಟ್ಟವನು. ಇಲ್ಲಿ ಕಾಣಿಸ್ತಾ ಅಲ್ವಲ್ಲ ಎಲ್ಲಿ ಅಂತ ನೋಡೋಣ ನಾನು ಅವನ್ನ. ಬಿಸಿಲು ಬೇರೆ ಹಿಂಗೆ ಸುಡ್ತಾದೆ. ಏನಾರ ತೆಂಗಿನ ತೋಟಕ್ಕೆ ಏನಾರು ಹೋದ್ನಾ? ತಡಿ ಹೋಗಿ ನೋಡ್ಕೊಬರದ. ಅಲ್ಲೇ ಇರ್ತಾನೆ. ಎಣ್ಣೀರು ಕುಡಿತಾ ಇರಬೇಕು ಅಂತ ಹೋಗಿ ನೋಡ್ಕೊಬತ್ತೀನಿ ತಡಿ. ಹೊಸಿ ಒಂದು ಬಿಸಿಲ ನನಗೂ ಜಾಸ್ತಿ ಬಾಯಾರಿಕೆ ಆಯ್ತೈತೆ. ಒಂದು ಎಣ್ಣೀರು ಕುಡ್ಕೊಂಡಾರ ಬರ್ತೀನಿ ನಾನು. ಅಲ್ಲೇ ಇದ್ದರೆ ಕೆಡಿಸ್ಕೊಂಡು. ನಮ್ಮ ಅಪ್ಪ ಹೊಲ್ತ ಕಳೆದ್ಬಿಡ್ತದೆ. ನಾನು ಬರೋಕ್ಕಿಲ್ಲ ಸರಿಯಾಗಿ. ನಮಗೆ ಬೇರೆ ಕೆಲಸ ಇರ್ತವೆ. ಇಷ್ಟೊತ್ತಾದರೂ ಬಂದಿಲ್ವಲ್ಲ. ನಾನು ನೋಡಿದ್ರೆ ಒಂಚೂರು ಕೆಲಸ ಐತೆ ಕಣಪ್ಪ ಕ್ಯಾನಗರದಲ್ಲಿ ಅಂದೀನಿ. ನಡಿಲ್ಲ ಮಗ ಬೇಗ ಬರ್ತೀನಿ ಅಂದ. ಅಪ್ಪ ಬಂದಿಲ್ವಲ್ಲ. ಯಾರಾದರೂ ರೋಡಲ್ಲಿ ಸಿಕ್ಕಿದ್ರೆ ಮಾತಾಡೋರು ಮಾತಾಡ್ಕೊಂಡು ನಿಂತ್ಕೊಂಡದ್ಕೊಂತ ತಕೋ. ನಡಿ ನೀರು ಆನ್ ಮಾಡ್ಬಿಟ್ಟು ಹೋಯ್ತೀನಿ. ಆಯ್ತಿರ್ತವೆ. ಅಲ್ಲೇ ಏನಾರು ಸಿಕ್ಕಿದ್ರೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಹೋಯ್ತೀನಿ. ಜಯಣ್ಣ ಇದೇನು ಬಂದು ಹೋಯ್ತವನಲ್ಲ ಅಲೆಯ ಇರ್ಲ ಅಂದೀನಿ. ಆ ಕಡೆಗೆ ಹೋಯ್ತವನಲ್ಲ. ಲೋ ಮಗ ಹಂಗಲ್ಲ ಕಣಪ್ಪ. ಎಲ್ಲಿ ಕೊಂಟೋಗಿದ್ದಪ್ಪ? ಆವಾಗಲೇ ಬಂದೀವ್ನಿ. ಇವಾಗ ಬತ್ತಾದಿಲ್ಲಪ್ಪ ನೀನು. ಯಾರ್ಲ ಈಗ ಬರ್ತಿರೋದು? ನಾನು ನಾಳೆ ಬಂದು ಅರ್ಧ ಗಂಟೆ ಆಯಿತು. ನೀನೇ ಬಂದಿಲ್ವಪ್ಪ. ನಾನು ನೀನೆಲ್ಲೋ ತೆಂಗಿನ ತೋಟ ತವಿದ್ದಿ ಅಂತ ನೋಡ್ಕೊಬರಕ್ಕೆ ಹೋಗಿವಿನಿ. ಅಷ್ಟೊತ್ತಿಗೆ ಇಲ್ಲಿಗೆ ಬಂದಿದ್ದೀನಿ ನೀನು. ಅಲ್ಲ ಕಣ್ಮಗ ಬಂದು ಒಣಗೋಯ್ತದೆ ನೋಡು. ಹೊಸಿ ಒಂದು ಬಿಸ್ಲ ನೀರು ಹಾಯ್ಸ್ಲಾ ಅಂದ್ರೆ ನೀನು ಅಲ್ಲಾಡಕ್ಕಿಲ್ವಲ್ಲ. ಹೆಂಗೆ ಮಾಡೋದು ಹೇಳಿ ಹಿಂಗಾದ್ರೆ? ಅಪ್ಪ ನೀರು ಹಾಯ್ಸೋಕೆ ಅಲ್ವಪ್ಪ ಬಂದಿರೋದು? ಭಾರಿ ಬಿಸಿಲು ಕನ್ಲ.
ತೆಂಗಿನ ಮರಕ್ಕೆ ನೀರು ಬಿಡು. ಹೊಂಟೋಯ್ತು ಕಣ್ಮಗ, ಸರಿಯಾಗಿ ನೀರು ಬಿಡಲಿಲ್ಲ ಅಂದರೆ ಬೇಸಿಗೆಲಿ ಉಳ್ಕೊಳಕ್ಕಿಲ್ಲ ಮರ. ಕಣಪ್ಪ ಬಿಡಬೇಕು ಒಂಚೂರ. ಒಂದೊಂದು ಮರಕ್ಕೆ ಚೆನ್ನಾಗಿ ನೀರು ಕುಡಿಸ್ಬೇಕು. ಏನು ಹುಸಿ ಒಂದು ಸುಡ್ಗಾಡಾಗದೆ ಬಿಸಿಲು ಕಣಪ್ಪ, ಭಾರಿ ಬಿಸಿಲು. ಬಂದಿರೋ ಫಸಲ ಕಳ್ಕೊಳಕ್ಕದ ಮಗ. ಬೇಸಿಗೆಲಿ ನೋಡ್ಕೋಬೇಕು ಮರಗಳ. ಮಳೆಗಾಲದಲ್ಲಿ ಏನು ಬೇಡ ಬಿಡು, ಬೇಸಿಗೆಲಿ ಚೆನ್ನಾಗಿ ಮರಗಳ ನೋಡ್ಕೊಂಡ್ರೆ ಸಾಕು. ಈ ಬಿಸಿಲಲ್ಲಿ ಮರಗಳಿಗೆ ನೀರು ಹಾಕ್ಲಿಲ್ಲ ಅಂದರೆ ಮಗ ಹೊಂಟೋಯ್ತಕ್ಕ ಮಗ ಮರ. ಚೆನ್ನಾಗಿ ಕುಡಿಸು ನೀರ ಒಂದೊಂದು ಮರಕ್ಕೂ. ಜೋಳದ ಕಡ್ಡಿ ಒಳ್ಳೆ ಹತ್ವಾಗಿ ಬಂದವೆ ಅಲ್ವಪ್ಪ, ಚೆನ್ನಾಗಿದೆ ಗಿಡ ನೋಡು, ಒಳ್ಳೆ ಹಸ್ರಾಗಿ ಐತೆ. ಈ ಭೂಮಿ ಭಾರಿ ಫಲವತ್ತಾದ ಭೂಮಿ ಕಣ್ಮಗ. ಆ ಕಾಲದಿಂದಲೂ ಹಿಂಗೆ ಬೆಳೆ ಒಳ್ಳೆ ಬೆಳೆ ಬರ್ತದೆ ಈ ಭೂಮಿಲಿ. ನಾವೇನು ಹಾಕಿದ್ರೂ ಈ ಭೂಮಿ ತಾಯಿ ನಮ್ಮ ಕೈ ಹಿಡಿತಾಳೆ ತಕೋ. ಹಂಗೆ ನಮ್ಮ ಮೋಟ್ರಲ್ಲೂ ಚೆನ್ನಾಗಿ ನೀರು ಹಾಯ್ಸಾಕಿಲ್ವಪ್ಪ ನಾವು. ನೀರಿಲ್ಲ ಅಂದಿದ್ರೆ ಹಿಂಗೆ ಆಯ್ತಿತ್ತಾ? ಇಲ್ಲೋ ಮಗ, ನೀರು ಹಾಯಿಸ್ತೀವಿ ಇಲ್ಲ ಅನ್ನೋಕ್ಕಿಲ್ಲ, ಭೂಮಿನೇ ಚೆನ್ನಾಗಿರ್ಬೇಕು ಕಣಪ್ಪ. ಚೆನ್ನಾಗಿ ಬೆಳೆ ಬರಬೇಕು ಅಂದರೆ ವ್ಯವಸಾಯದ ಭೂಮಿ ಆಗಿರಬೇಕು. ಅದಕ್ಕೆ ಕಲ್ಲ ಗೊಬ್ಬರ ಇರು ಅನ್ನೋದ ನಿನ್ನ. ಗೊಬ್ಬರ ಇರಿದ್ರೆ ಯಾವ ಭೂಮಿ ಹೊಸ ಚೆನ್ನಾಗಿರ್ತದ. ಮನೆ ಗೊಬ್ಬರ ಇರಲ್ಲ ಅಂತೀನಿ. ನೀನು ಅಳ್ಳಾಡಕ್ಕಿಲ್ಲ ಯಾವ ಕೆಲ್ಸಕ್ಕೆ ಹೋಗೋಣ ಮಗ. ನೀನು ವಯಸ್ಸು ಹುಡುಗನಪ್ಪ, ನಿನ್ಕಲ್ಲ ಆಯ್ಕಿಲ್ಲ ಕಣ್ಲ ಮಾಡೋಕ್ಕೆ. ಮೈ ಕೈಯೆಲ್ಲ ನೋಯ್ತೋ ರಾತ್ರಿ ಹೊತ್ತು. ತಿಪ್ಪೆಲ್ಲಿ ಗೊಬ್ಬರ ಬಿದ್ದದೆ ತಂದು ಏರರ್ ಗತಿ ಇಲ್ಲ. ಅಯ್ಯಪ್ಪ ನಂಗೆ ಟೈಮೇ ಇಲ್ಲ ಕಣಪ್ಪ. ಅದು ಇದು ಅಂತ ಕೆಲಸನೇ ಬರ್ತವೆ ಬಿಡು. ಒಂದಿಬ್ರು ಆಳ್ಗೆ ಹೇಳ್ತೀನಿ, ಹಾಕ್ಸಿದ್ರಾಯ್ತು. ಇಲ್ಲ ಮಗ, ಆಳ್ಗೆ ಹೇಳಿದ್ದು ಆಳೆ ಕಣ್ಲ, ನಾವು ಮಾಡಬೇಕು. ಏನು ಅಂಥ ಕೆಲಸ ಏನಪ್ಪ, ಕಟ್ಟೆ ಹಾಕೋಂಥ ಕೆಲಸ ನಿಂಗೆ. ಏರಿದ್ರಾಯ್ತು ಬಿಡಪ್ಪ. ತೋಟಕ್ಕೆ ಏರಿಸ್ಬಿಡ್ತೀನಿ ಇವಾಗ. ಆಮೇಲಿಂದ ಜೋಳ ಕಟ್ಟವಾದ್ಮೇಲೆ ಇಲ್ಲಿಗೆ ಏರಿಸ್ತೀನಿ ಬಿಡು ಕಣ್ಲ. ಈ ಬೇಸಿಗೆಲಿ ಏರಿಸ್ಬಿಡು ಒಂದು ಚೆನ್ನಾಗಿ ಒಂದು ಟ್ಯಾಕ್ಟ್ರ ಇವು ಹೊಲಕ್ಕೆಲ್ಲವ. ಸರಿ ಕಣಪ್ಪ. ಏನು ಮಾಡ್ತಿಲ್ಲ ಜೋಳದ ಕಡ್ಡಿಯ ಯಾರಿಗಾರ ಕೊಟ್ಬಿಡ್ತೀಯೋ ನೀನೇ ಮಡಿಕೋತೀಯೋ? ನೋಡದ ತಾಡಿಯಪ್ಪ, ಇದು ಬಿಡ್ಲಿ ಜೋಳ ಬಿಡ್ಲಿ ಮ್ಯಾತೆ ಬಿಡ್ಲಿ ನೋಡದ. ಕೇಳ್ತಾವ್ರೆ ಅವಣ್ಣರೆಲ್ಲವ, ರಾಮೇಗೌಡರು ಯಾರ್ಯಾರು ಕೇಳ್ತಿದ್ರು ಕೊಟ್ಟಿಯಪ್ಪ ಅಂತ. ನಾನು ನಮ್ಮ ಅಪ್ಪನ ಕೇಳ್ತೀನಿ ಅಂತ ಹೇಳಿವ್ನಿ. ಏನು ಮಾಡೋದು? ನಮ್ಮ ಮನೇಲಿ 2 ಸವಾಲ್ ಮಗ, ಅವಕ್ಕೆ ಹಾಕಿದ್ರೆ ಆಯ್ಕಿಲ್ವಾ? ಸುಮ್ಮನೆ ಯಾಕೆ ಮಾರ್ಕೊಳ್ಳೋದು ಅಲ್ವಾ? ಏಯಪ್ಪ, ಅಲ್ಲಿ ತೋಟದವಿಲ್ವಾ? ಎಲ್ಲಾನು ಮಾಡಿಕೊಂಡ್ರೆ ಖರ್ಚು ಆದ್ರಲ್ಲಪ್ಪ, ಮನೆ ಖರ್ಚು ಯಾರ ನಿಕ್ಸನೆ ಅಲ್ಲ ಮಗ. ನಮ್ಮ ಹಸಿಗೆ ಹಾಕಿದ್ರೆ ಹಸು ಹಾಲು ಕೊಡೋಕ್ಕಿಲ್ವಲ್ಲ. ನಮ್ಮವ್ವ ಮೊದಲು ಇದು ಮಾಡು, ಅದೇ ಹಾಲಲ್ಲಿ ಖರ್ಚು ಕಾಯ್ಕಿಲ್ವಾ? ನಮ್ಮ ಹಸೆಗಳ ಚೆನ್ನಾಗಿ ನೋಡ್ಕೋಬೇಕು. ಈ ಹಸೆಗಳ ನೆಲ್ಲು ಹಾಕೋದು ಬೇರೆ ಮಾರದ ಜನ ಏನಂತಾರೆ ಮಗ? ಅಯ್ಯಪ್ಪ, ಯಾರು ಬಂದರೆ ಕೊಟ್ಬಿಡ್ತೀನಿವ. ಅಲ್ಲಿ ತೋಟದಲ್ಲಿ ಬಿತ್ಕೊಳ್ಳೋದ ಬಿಡಪ್ಪ, ತೋಟದಲ್ಲಿ ಹಾಕ್ಲದ ಬಂದಂಗೆ ಬರಲಿ. ಅವ ನಮ್ಮ ಹಸೆಗಳಿಗೆ ಬೇಕಾದ್ರೆ ಇದು ಮಾಡ್ಕೊಳ್ಳೋದ. ಸರಿ ಕಣಪ್ಪ, ನಿಂಗೆ ಹೆಂಗೆ ಅನ್ನಿಸ್ತದ ಹಂಗೆ ಮಾಡು. ಮತ್ತು ಬಿತ್ತಲಾ ಯಾವ್ದಾರ ಟ್ಯಾಕ್ಟ್ರಿಗೆ ಹೇಳು ಉಳ್ಳಿ ತೋಟವ. ಹೇಳ್ತೀನಿ ಈಗ ಹೋಗ್ಬಿಟ್ಟು ಅಣ್ಣಂಗೆ ಹೇಳ್ತೀನಿ ನಮ್ಮ ತೋಟ ಉಳ್ಳೋಣ ಅಂತ. ಹೇಳೋಕ್ಕೆ ಹೋಯ್ತಿದೆ ಅಷ್ಟೊತ್ತಿಗೆ ನೀನು ಮೋಟ್ರ್ ಆನ್ ಮಾಡು ಅಂದಲ್ಲ, ಬಂದೆ ಇಲ್ಲಿಗೆ. ಮಗ ನೀನು ತಗೊಳ್ಳೋರು ಹಂಗೆ ತಗೊಂಡಾರ? ಬೆಳೆ ಚೆನ್ನಾಗಿದೆ ಅಲ್ವಾ? ಒಳ್ಳೆ ದುಡ್ಡು ಕೊಡೋದು ಹೆಂಗೆಂಗೋ ಎಷ್ಟೆಷ್ಟಕ್ಕೆ ಮಾರ್ಬಿಟ್ಟು ಆಮೇಲಿಂದ. ಎಷ್ಟಕ್ಕೆ ಮಾರಕ್ಕೆ ಹೋಗೋಣಪ್ಪ? ಒಳ್ಳೆ ರೈಟ್ ಬಂದರೆ ಕೊಡೋದು, ಇಲ್ಲಾಂದರೆ ನಮ್ಮ ದನಗಳಿಗೆ ಮಾಡಿಕೊಳ್ಳೋದ ಬಿಡು. ಹಂಗೆ ಮಾಡ್ಲ ಮಗ. ಬಾ ಮತ್ತೆ ಆನ್ ಮಾಡ್ಕೊಡ್ತೀನಿ. ಆನ್ ಮಾಡೋಗು ಇಲ್ಲೇ ಇರ್ತೀನಿ. ಬಪ್ಪ ತೋರಿಸ್ಕೊಡ್ತೀನಿ. ನಾನು ಇಲ್ಲ ಅಂದಾಗ ಬೇಕಾದ್ರೆ ಆನ್ ಮಾಡ್ಕೊಳ್ವೆ. ಯಾವಾಗಲೂ ನನ್ನೇ ಕೈತಿಯಲ್ಲ ಆನ್ ಮಾಡು ಅಂತ. ಬಾ ನೋಡ್ಕೊಳ್ವೆ. ನಂಗೆ ಭಯ ಹಾಕದ ಮಗ ಅದು ಮುಟ್ಟಕ್ಕೆ. ನನಗೆ ಭಯ ಆಯ್ತದೆ. ನೀನು ಆನ್ ಮಾಡ್ಲಾ? ಎನಿ ಟೈಮ್ ನಾನು ಇರ್ತೀನಪ್ಪ, ಬಾ ನೋಡ್ಕೊಳ್ವೆ. ಹೂನಂತದ್ದು ಆನ್ ಮಾಡ್ತದೆ, ನೀನು ಎದುರ್ಕತ್ತೀಯಲ್ಲಪ್ಪ. ಯಾಕೋ ಮೋಟ್ರ್ ಅಂದರೆ ಒಂಚೂರು ಭಯ ಆಯ್ತದ ಕಣ್ಣ ಮುಟ್ಟಕ್ಕೆ. ಅದೇ ಅವತ್ತು ಪಕ್ಕದ ಇವಂದು ರಂಗಣ್ಣಂದು ಇದಾಗ್ಬಿಟ್ಟಿಲ್ವಲ್ಲ, ಆನ್ ಮಾಡೋಕೆ ಹೋಯ್ತಿದ್ದಂತೆ, ಸಿಡ್ದಂಗೆ ಆಗ್ಬಿಡ್ತಂತೆ. ಒಂಚೂರು ಭಯ ಆಗಲ್ಲ ನಂಗೆ ಮೋಟ್ರ್ ಅಂದರೆ. ಏನೂ ಆಯ್ಕಿಲ್ಲ ಕಣ್ ಬಪ್ಪ, ಬಾ. ನಡಿಯಪ್ಪ ಆತಾಗೆ ತೋರಿಸ್ಕೊಡ್ವೆ. ತೆಂಗಿನ ಮರ ಎಲ್ಲ ಒಣಗೋಗಿದ್ದಾವಪ್ಪ, ಅಲ್ಲಿಗೆ ಹೋಗೇ ಇಲ್ಲ ನಾನು, ಹೋಗ್ಬೇಕಾಗಿತ್ತು. ಹೋಗಿ ನೋಡ್ಕೊಬರಗು. ಏನು ಭಾರಿ ದೂರವ? ನನ್ನ ದೂರವ ಹೇಳು, ಇಷ್ಟು ದೂರ ಹೋಗೋಕ್ಕೆ? ನಾಳೆಗೆ ಹೋಗಿ ನೋಡ್ಕೊಬತ್ತೀನಿ ಬಿಡಪ್ಪ, ಇಲ್ಲಾಂದರೆ ಸಂಜೆ ಹೊತ್ತು ಬೇಗ ಬಂದರೆ ಬರ್ತೀನಿ ಬಿಡು. ಒಂಚೂರು ಕೆಲಸ ಬೇಕಂದಂಗೆ. ಅವಣ್ಣ ಒಂದು ಎಮ್ಮೆ ನೋಡುವೆ ಬಾಂದಿದ, ಬಣ್ಣ ಅಂತ ಬೇರೆ ಫೋನ್ ಮಾಡಿಬಿಟ್ಟಿವ್ನಿ. ಯಾವ ಊರಲ್ಲಪ್ಪ ಎಮ್ಮೆ? ಅಯ್ಯೋ ಅಲ್ಲಿ ಚೀರ್ನಳ್ಳಿ ತೋಕನಪ್ಪ, ಯಾವುದೋ ಒಂದು ಹಳ್ಳಿ. ಅಲ್ಲಿಗೆ ಎಮ್ಮೆ ಐತೆ ಬಣ್ಣ ಅಂತ ಬಣ್ಣ ಫೋನ್ ಮಾಡಿತ್ತು, ನೋಡ್ಕೊಬರೋದಂತ ಕರ್ಕೋಯ್ತಾನ ಬಣ್ಣ. ಬರ್ತೀನಿ ಕಂದು ಬೇಗವ. ಸರಿ ಕಂದ್ಲ. ಯಾಕೆ ಹುಸ್ಯನ್ ಬಾಯಿ ಯಾರು ಕೇಳ್ತಿಲ್ಲ ಕಣ್ಮಗ. ಒಂದು ಎಳ್ನೀರು ಕುಡಿಬೇಕು ಅನ್ನಿಸ್ತಕ್ಕಂದ್ಲ. ಎಳ್ನೀರು ಬೇಕಪ್ಪ ನಿಂಗೆ? ನಡಿಯತ್ತಾಗೆ ಕೆಡಿ ಕೊಡ್ತೀನಿ. ಬಿಡುವತ್ತಾಗೆ ಬೇಡ, ಇದು ಪಂಪ್ ಸೆಟ್ನೇ ಆನ್ ಮಾಡು, ಅಲ್ಲೇ ಕುಡಿತೀನಿ ನೀರನ್ನೇ ಆತಾಗೆ. ಬಾ ಆಯಿತು, ಸಂಜೆ ಕೆಡಿಕೊಬತ್ತೀನಿ ಮನೆಗೆ. ಭಾರಿ ಬಿಸಿಲು ಕಣ್ಮಗ, ನೋಡು ಹೆಂಗೆ ಸುಡ್ತೈತೆ ಭೂಮಿನೇ. ಕಾಲು ಹಾಕೈತಲ್ಲ ಕಣ್ಮಗೋ, ಸುಟ್ಟೋಯ್ತೈತೆ ಕಾಲೆಲ್ಲವೋ. ಬೇಸಿಗೆ ಅಲ್ವಪ್ಪ ಇನ್ನು ಹಿಂಗೆಯ. ಎಷ್ಟೇ ಪಂಪ್ ಸೆಟಲ್ಲಿ ನೀರು ಬಂದರೂ ಸಾಲಕ್ಕಿಲ್ಲ ಕಣಪ್ಪ, ಸಾಲಕ್ಕಿಲ್ಲ. ನಿಂತ್ಕೊಂಡು ಹಾಯಿಸ್ಬೇಕು, ವೇಸ್ಟ್ ಮಾಡಬಾರ್ದು ನೀರೆಲ್ಲನೂ ಕಣ್ಮಗ, ನೀರೆಲ್ಲನೂ ವೇಸ್ಟ್ ಮಾಡಬಾರ್ದು.